ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋಕ್ಸ್ವ್ಯಾಗನ್ ಟಿ-ರಾಕ್ ಅಂದರೆ ಸ್ಕೋಡಾ ಕಾರಕ್ಕೂ ಅಥವಾ ಫೋಕ್ಸ್ವ್ಯಾಗನ್ ಟಿ-ರಾಕಲ್ಲಿ ಆಲ್ಮೋಸ್ಟು ಸಿಮಿಲರ್ ಇರುತ್ತೆ. ನಾನು ಆಲ್ಮೋಸ್ಟು ಸ್ಕೋಡಾ ಫೋಕ್ಸ್ವ್ಯಾಗನ್ ಗಾಡಿಗಳನ್ನೇ ಜಾಸ್ತಿ ಡಯಾಗ್ನೋಸ್ ಮಾಡಿ ತೋರಿಸೋದು. ನೀವು ನೋಡ್ತಾ ಇರ್ಬೋದು, ಇಗ್ನಿಷನ್ ಬಟನ್ ಆನ್ ಮಾಡಿದ್ರು ನಿಮಗೆ ವರ್ಕ್ ಆಗ್ತಾಯಿಲ್ಲ. ಅಂದರೆ ಇಗ್ನಿಷನ್ ಕ್ಲಸ್ಟರು ಕೂಡ ಆಫ್ ಆಗ್ತಾಯಿಲ್ಲ. ಆಲ್ರೆಡಿ ಆನ್ ಆಗಿದೆ, ಈಗ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು, ಆಫ್ ಆಗ್ತಾಯಿಲ್ಲ. ಇಗ್ನಿಷನ್ ಬಟನ್ ಎಷ್ಟು ಸಲ ಪ್ರೆಸ್ ಮಾಡಿದ್ರು ಅಥವಾ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ನೋಡ್ತಾ ಇರ್ಬೋದು ಬಟನ್ನು ಯಾವುದೇ ಒಂದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ಎಷ್ಟು ನೀವು ಹಾರ್ಡಾಗಿ ಪ್ರೆಸ್ ಮಾಡಿದ್ರು ಗಾಡಿ ಸ್ಟಾರ್ಟು ಆಗೋಲ್ಲ ಅಥವಾ ಇಗ್ನಿಷನ್ ಆಫು ಕೂಡ ಆಗೋಲ್ಲ. ಸೊ ಸಮ್ಟೈಮ್ ನೀವೇನಾದರೂ ಸಿಗ್ನಲಲ್ಲಿ ನಿಂತಿದ್ದಾಗ ಅಥವಾ ಎಲ್ಲೋ ಲಾಂಗ್ ಡ್ರೈವ್ ಹೋಗಿರ್ತೀರ ಅಂಥ ಟೈಮಲ್ಲಿ ನಿಮಗೆ ಈ ರೀತಿಯಾಗಿ ಪ್ರಾಬ್ಲಮ್ ಆದರೆ ಹುಷಾರಾಗಿ ನೋಡ್ಕೊಳ್ಳಿ. DTC ಕೋಡು ನಿಮಗೆ ಒಂದು ಜನ್ರೇಟ್ ಆಗಿರುತ್ತೆ. ಯಾವಾಗ ಒಂದು ಡಯಾಗ್ನೋಸ್ ಟೂಲ್ನ ಹಾಕಿ ಚೆಕ್ ಮಾಡ್ತೀರಾ ಆವಾಗ ನಿಮಗೆ ಒಂದು ಟ್ರಬಲ್ ಕೋಡ್ ಬರುತ್ತೆ. ಆ ಟ್ರಬಲ್ ಕೋಡನ್ನ ನೀವು ಡಯಾಗ್ನೋಸ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಜಸ್ಟ್ ನಾರ್ಮಲಾಗಿ ಹೇಳಬೇಕಂದ್ರೆ ಈ ಒಂದು ಡಯಾಗ್ನೋಸ್ ಟ್ರಬಲ್ ಕೋಡ್ ಏನಿದೆ B11D729 ಇಗ್ನಿಷನ್ ಸ್ಟಾರ್ಟರ್ ಬಟನ್ ಅಂತ ಇಂಪ್ಲಾಸಿಬಲ್ ಸಿಗ್ನಲ್, ಅಂದರೆ ಬಟನ್ ಏನಿದೆ ಅದು ಪ್ರಾಬ್ಲಮ್ ಇದೆ. ಸೊ ಅಂದರೆ ಅದು ಡಿಫೆಕ್ಟಿವ್, ಅಂದರೆ ಅದು ವರ್ಕ್ ಆಗೋಲ್ಲ. ಅದಕ್ಕೋಸ್ಕರ ನೀವು ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಒಂದು ಸಿಂಗಲ್ ಟಚ್ಚಲ್ಲಿ ನಿಮಗೆ ಗಾಡಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸಿಂಪಲ್ಲು ಈ ಒಂದು ಸ್ಮಾಲ್ ಎರರ್ ಕೋಡು ನಿಮಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಸೊ ಇಷ್ಟೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಟ್ಟಿದ್ದು. ಸೊ ಸ್ವಿಚ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ರೀತಿಯಾದಾಗ ಚೇಂಜ್ ಮಾಡಿಸ್ಕೊಳ್ಳಿ. ಅಪ್ರಾಕ್ಸಿಮೇಟು ಒಂದು 8,000-9,000 ಆಗ್ಬೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.